ಇನ್ನು ಬಿಜೆಪಿ ನಾಯಕರು ಕೂಡ ಶಿವರಾಜ್ ತಂಗಡಗಿ ಅವರು ಆಡಿದಂತ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ದಿನ ಕಳಿಲಿ ಮತಗಳ ಮೂಲಕ ಜನ ಕಪಾಳಕ್ಕೆ ಹೊಡಿತಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೌಂಟರ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಆಗುತ್ತೆ ಅಂತ ಬೊಮ್ಮಾಯಿ ಹೇಳಿಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರು ರಾಜ್ಯದೆಲ್ಲೆಡೆ ಪ್ರಚಾರಕ್ಕೆ ಬರ್ತಾರೆ. ಇನ್ನೆರಡು ಮೂರು ದಿನದಲ್ಲಿ ನಾಯಕರ ಟೂರು ಕೂಡ ಫಿಕ್ಸ್ ಆಗುತ್ತೆ. ದಾವಣಗೆರೆ ಸೇರಿ ಎಲ್ಲಾ ಕಡೆ ನಮ್ಮ ಭಿನ್ನಮತ ಏನಿದೆ ಅದು ಕೂಡ ಶಮನ ಆಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೊಂಡಿದ್ದಾರೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಯಡಿಯೂರಪ್ಪರು ಬರ್ತಾರೆ, ವಿಜೇಂದ್ರ ಕೂಡ ಬರ್ತಾರೆ. ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೂ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬಹುತೇಕವಾಗಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಟೂರ್ಗಳು ತೀರ್ಮಾನ ಆಗ್ತದೆ. ರಾಷ್ಟ್ರೀಯ ನಾಯಕರು ಕೆಲವು ಕ್ಷೇತ್ರಗಳಿಗೆ ಬರ್ತಾರೆ ಮತ್ತು ರಾಜ್ಯ ನಾಯಕರು ಪ್ಲಸ್ ಸೆಲೆಬ್ರಿಟೀಸು ಎಲ್ಲರೂ ಒಟ್ಟಿಗೆ ಇಡೀ ರಾಜ್ಯದಲ್ಲಿ ಒಂದೇ ಸತಿ ಪ್ರವಾಸ ಪ್ರಾರಂಭ. ಅಲ್ಲ, ಅದು ರಾಜ್ಯಕ್ಕೆ ಬಿಟ್ಟಿದೆ. ಹೇಳಿದ್ದಾರೆ ನಮ್ಗೆ ಸೆಲೆಬ್ರಿಟಿ ಈ ಸತಿ ಯಾರು ಬರ್ತಾರಂದ್ರೆ ರಾಜ್ಯಕ್ಕೆ ಬಿಟ್ಟಿದೆ. ಇಲ್ಲ, ಈಗ ನೋಡಿ ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪ ದಾವಣಗೆರೆ ಕೂಡ ಬರ್ತಾ ಇದ್ದಾರೆ. ಎಲ್ಲೂ ಏನು ಅಂತ ಇದೆಲ್ಲ ಮುನಿಸಿತ್ತು, ಮುನಿಸು ಸರಿ ಆಗ್ತಾ ಇದೆ. ಸ್ವಲ್ಪ ದಿವಸ ಸರಿ ಆಗ್ತದೆ. ಖಂಡಿತ ಸಮಾಧಾನ ಆದ್ರೆ ಮತ್ತು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರ, ಧಾರವಾಡ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೆ ಓಡಾಡುವಂತ ಕೂಡ ಹೇಳಿ ಒಪ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.